ಪ್ರಧಾನ ಕಾರ್ಯದರ್ಶಿಯಾಗಿ 17 ವರ್ಷಗಳ ಕಾಲ ಸುದೀರ್ಘವಾಗಿ ಸೇವೆ ಕೈದಂಥವರು ಮಾಜಿ ಪ್ರಧಾನ ಕಾರ್ಯದರ್ಶಿ. ಓವರ್ ಟು ಯು ಸರ್, ಪಾತ್ರ ಪರಿಚಯ. ಮೊಟ್ಟ ಮೊದಲನೇದಾಗಿ ಬರ್ಡೇ ವಿಶಸ್ ಹೇಳಿದ್ದೀವಿ, ಆದರೂ ಮತ್ತೊಮ್ಮೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ವಿಶೇಷವಾಗಿ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಅಭಿಮಾನಿಗಳಿಗೆ ವಂದನೆಗಳು. ಈಗ ತಾನೇ ಟೀಸರ್ ನೋಡಿದ್ರಲ್ಲ, ಒಂದು ಆಂತರಿಕ ಸಂಘರ್ಷ ಕಾಣಿಸುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ ಒಂದು 40 ಮಿನಿಟ್ಸ್ ಅಂತೂ ತಿಂದುಬಿಟ್ಟಿದ್ದಾರೆ ಗಣೇಶ್ ಅವರು. ಅಂದರೆ ಅದರಲ್ಲಿ ಆ ಮಾತೆಲ್ಲ ಅತಿಶಯೋಕ್ತಿ ಇಲ್ಲ. ಆಂತರಿಕ ಸಂಘರ್ಷನ ಕೆಲವೊಂದು ಕಡೆ ಡೈಲಾಗೇ ಇಲ್ಲದೆ ಬರೀ ಕಣ್ಣಿನ ಭಾವನೆಗಳ ಮುಖಾಂತರ ಅವರು ವ್ಯಕ್ತಪಡಿಸಿರೋದಾಗಲಿ. ಬೇಸಿಗೆ ಪ್ರೊಡ್ಯೂಸರ್ ಹೇಳಿದರು, 40 ದಿವಸ ಅಲ್ಲಿ ಶೂಟ್ ಮಾಡಿದಾಗ ಕಂಪ್ಲೀಟ್ ಉರಿ ಬಿಸಿಲು, ಆ ಬಿಸಿಲಲ್ಲಿ ಅವರು ಆ ವೇಷಭೂಷಣಗಳನ್ನು, ಆ ಒಂದು ಚರ್ಮದ ಕವಚಗಳನ್ನು ಹಾಕ್ಕೊಂಡು ಆ ವೇಷಭೂಷಣಗಳ ಜೊತೆಲಿ ಅವರು ಶೂಟಿಂಗ್ ಮುಗಿದ್ಮೇಲೆ ಆ ಬಟ್ಟೆ ಎಲ್ಲ ತೆಗೆದ್ರೆ ಫುಲ್ ಬೆವತ್ತು ಬಿಟ್ರು ಅವರು. ಬಟ್ ಅದು ಯಾವುದೂ ತೋರಿಸ್ದೆ ಆ ಕಾಲಘಟ್ಟದ ಸಮರ ಕಲೆಯನ್ನು ಅತ್ಯಂತ ಮನಮುಟ್ಟುವ ಹಾಗೆ ಅವರು ಪ್ರದರ್ಶನ ಮಾಡಿರೋ ರೀತಿ ಆಗಲಿ, ಕೆಲವೊಂದು ಕಡೆ ಮಾತುಗಳನ್ನು ಮೃದುವಾಗಿ, ಕೆಲವೊಂದು ಕಡೆ ಅಧಿಕಾರಯುತ ಘರ್ಜನೆಯ ರೂಪದಲ್ಲಿ ಮಾತಾಡಿರೋದಾಗಲಿ, ಈ ಎಲ್ಲ ವಿಚಾರಗಳನ್ನು ಗಮನಿಸ್ತಾ ಇದ್ದರೆ ನಿಜವಾಗ್ಲೂ ಗೋಲ್ಡನ್ ಸ್ಟಾರ್ ಬರೀ ಗೋಲ್ಡನ್ ಸ್ಟಾರ್ ಅಲ್ಲ, ಬರೀ ಪ್ರೇಮ ಕಥೆಗಳಿಗೆ, ನವಿರಾದ ಪ್ರೇಮ ಕಾವ್ಯಕ್ಕೆ ಮಾತ್ರ ಅಲ್ಲ, ಇನ್ನು ಮುಂದೆ ಯಾವುದೇ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಇದ್ದರೂ ಆ ಪಾತ್ರಗಳಿಗೆ ಅವರು ಜೀವ ತುಂಬ್ತಾರೆ. ಗೋಲ್ಡನ್ ಸ್ಟಾರ್ ಜೊತೆಗೆ ಎಂಪರರ್ ಸ್ಟಾರ್ ಅನ್ನೋ ಬಿರುದು ಕೂಡ ಅವರಿಗೆ ಬರೋದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮಗೆಲ್ಲ ಶೂಟಿಂಗ್ ಸ್ಪಾಟಲ್ಲಿ ಫಸ್ಟ್ ಡೇನೇ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ಒಂಥರ ಚೆನ್ನಾಗಿ ಸೆಟ್ಲ್ ಆಗೋ ಥರ ಪ್ರೀತಿಯಿಂದ ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ನಿಮ್ಮ ಅಭಿಪ್ರಾಯ ಸಲಹೆಗಳೇನು, ನನಗೇನು ಬೇಕು, ಇದನ್ನು ಫಸ್ಟ್ ಮೀಟಿಂಗಲ್ಲೇ ಅವ್ರು ಹೇಳಿ ನಾವೆಲ್ಲ ಒಂಥರ ಈಸ್ ಆಗೋ ಥರ ಮಾಡಿ 40 ದಿವಸ ಅದು ಎಷ್ಟು, ನಾನು 19 ದಿವಸ ಕೆಲಸ ಮಾಡಿದೆ. 19 ದಿವಸ ಕಳೆದಿದ್ದು ಗೊತ್ತಾಗಲಿಲ್ಲ. ಆ ಸುಖ, ಆ ಆನಂದ ಮತ್ತೆ ಮುಂದೆ ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಷ್ಟು ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿರುವಂತಹ ಪೀಪಲ್ ಮೀಡಿಯಾ ಸಂಸ್ಥೆಗೆ ಇನ್ನಷ್ಟು ಒಳ್ಳೊಳ್ಳೆಯ ಚಿತ್ರಗಳನ್ನು ಕನ್ನಡದಲ್ಲಿ ಮಾಡೋ ಹಾಗೆ ಅವರಿಗೆ ಚಿತ್ರದ ಮುಖಾಂತರ ಯಶಸ್ಸು ಸಿಗಲಿ. ಮತ್ತು ಒಬ್ಬ ಕೋರಿಯೋಗ್ರಾಫರ್ ಆಗಿ ಈಗಾಗಲೇ ಕರ್ನಾಟಕದಾದ್ಯಂತ ನಮ್ಮ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರೋ ಧನಂಜಯ್ ಮಾಸ್ಟರ್ ಇನ್ನು ಮುಂದೆ ಒಬ್ಬ ಶ್ರೇಷ್ಠ ನಿರ್ದೇಶಕನಾಗಿ ದಕ್ಷಿಣ ಭಾರತದ ಹಲವಾರು ಚಿತ್ರಗಳನ್ನು ಸತತವಾಗಿ ನಿರ್ದೇಶನ ಮಾಡೋ ಶಕ್ತಿಯನ್ನು ಭಗವಂತ ಅವ್ರಿಗೆ ಕರುಣಿಸಲಿ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಟೀಸರ್ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಪ್ರೊಡ್ಯೂಸರ್ ಅವರಿಗೆ ವಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಅಭಿಮಾನ ತುಂಬಿದ ಮಾತುಗಳನ್ನು ಆಡಿದ್ದೀರಾ ಸಿನಿಮಾ ಬಗ್ಗೆ.